ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಿಮಗಾಗಿ ಸ್ಟ್ರಾಬೆರಿ ಫುಲ್ ಮೂನ್ ಎನರ್ಜೀಸ್ ಗೈಡೆನ್ಸ್ ಏನಿದೆ ಅಂತೇಳಿ ನೋಡೋಣ. ಸೊ ನೀವು ಚಂದ್ರನಲ್ಲಿ ಬಿಲೀವ್ ಇಟ್ಟಿದ್ದರೆ, ಓಕೆ, ಆರ್ಕೇಂಜಲ್ ಹ್ಯಾನಿಯಲ್ ಅವ್ರ ಮೇಲೆ ಬಿಲೀವ್ ಇಟ್ಟಿದ್ದರೆ ಮತ್ತು ಚಂದ್ರದೇವ ಮತ್ತು ದೇವಿ ಚಂದ್ರ ಅವರಲ್ಲಿ ಬಿಲೀವ್ ಇಟ್ಟಿದ್ದರೆ ಈ ರೀಡಿಂಗನ್ನು ನೀವು ನೋಡ್ಬೋದು. ನಿಮಗೆ ತುಂಬಾ ಚಂದ್ರ ಇಷ್ಟ, ಫುಲ್ ಮೂನ್ ನೋಡೋಕ್ಕೆ ಇಷ್ಟ, ಫುಲ್ ಮೂನ್ನಲ್ಲಿ ಊಟ ಮಾಡೋಕ್ಕೆ ಇಷ್ಟ, ಈ ಥರದ್ದೆಲ್ಲ ಎನರ್ಜೀಸ್ ಇತ್ತು ಅಂದರೆ ನೀವು ಚಂದ್ರನ ಜೊತೆಗೆ ಕನೆಕ್ಟೆಡಲ್ಲಿದ್ದೀರ ಅಂತ. ಆಲ್ಮೋಸ್ಟ್ ಎಲ್ಲರೂ ಕನೆಕ್ಟ್ ಆಗಿರ್ತಾರೆ, ಬಟ್ ಬಿಲೀವ್ ಸಿಸ್ಟಮ್ ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗೆ ಗೈಡೆನ್ಸು ತುಂಬ ಚೆನ್ನಾಗಿ ರೆಸೊನೇಟ್ ಆಗುತ್ತೆ. ಮೊದಲನೇದಾಗಿ ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಓಕೆ, ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಕೆಲವ್ರದ್ದು ನೇಮ್ ಇನ್ಷಿಯಲ್ ಫೀಲ್ ಆಗ್ತಾ ಇದೆ. N M K C L Q S T R O I C ಫೀಲ್ ಜಾಸ್ತಿ ಆಗ್ತಾ ಇದೆ. C ನನಗೆ ಜಾಸ್ತಿ ಫೀಲ್ ಆಗ್ತದೆ. G S ನಂದಿ ಮಹಾರಾಜನನ್ನು ಪೂಜಿಸುವಂತಹ ವ್ಯಕ್ತಿಗಳು ನೀವಾಗಿರ್ಬೋದು. A B E U S ಫೀಲ್ ಆಗ್ತಾ ಇದೆ. R H W V C ಇಷ್ಟು ನೇಮ್ ಇನ್ಷಿಯಲ್ ನನಗೆ ಫೀಲ್ ಆಗ್ತಾ ಇದೆ. ಬಹುಶಃ ನಿಮಗೆ ರೆಸೊನೇಟ್ ಆಗ್ಬೋದು ಎನರ್ಜೀಸ್, ಅಥವಾ ನಿಮಗಾಗಿ ಯೂನಿವರ್ಸಿಂದ ಗೈಡೆನ್ಸ್ ಇದೆ. ಓಕೆ, ಸೊ ಆಲ್ಮೋಸ್ಟ್ ಫುಲ್ ಮೂನ್ಸೇ ಬಂದಿದೆ, ಹುಣ್ಣಿಮೆಗೆ ಬಾಟಮ್ ಆಫ್ ದ ಡೆಕ್ ಕೂಡ. ಓಕೆ, ಸೊ ನೀವು ಈ ಒಂದು ಟೈಮಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜೀಸನ್ನ ರಿಲೀಸ್ ಮಾಡ್ಬೋದು ಪೇಪರ್ ವರ್ಕ್ ಮಾಡೋದ್ರ ಮೂಲಕ. ಓಕೆ, ನಾನು ಇಂತಹ ಒಂದು ಎನರ್ಜಿನ ರಿಲೀಸ್ ಮಾಡ್ತಾ ಇದ್ದೀನಿ ಈ ಒಂದು ಫುಲ್ ಮೂನ್ಗೆ ಅಂತ ಹೇಳಿ ಬರೆದು 11 ಬಾರಿ ಬರೆದು ಅದನ್ನು ಬರ್ನ್ ಮಾಡಿ ಆಶೆಷನ ಉಫ್ ಅಂತ ಊದಿ ಬಿಡ್ಬೋದು. ಇದರಿಂದ ನಿಮ್ಮ ಬ್ಲಾಕೇಜಸ್ಸು ರಿಮೂವ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆಯೇ ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ನಿಮಗೆ ಎಕ್ಸಾಕ್ಟಾಗಿ ಬೇಕು, ಅದನ್ನು ಪಡೆಯೋಕ್ಕೆ ನೀವು ವರ್ದಿ ಆಗಿದ್ದರೆ, ಓಕೆ, ಅಂತಹ ಒಂದು ಎನರ್ಜಿನ ನೀವು ಯೂನಿವರ್ಸಿಂದ ಪಡೆಯೋಕ್ಕೆ, ರಿಸೀವ್ ಮಾಡ್ಕೊಳ್ಳೋಕ್ಕೂ ಕೂಡ ನೀವು ರೈಟಿಂಗ್ ಥ್ರೂ ಬರಿಬೋದು, ಅಥವಾ ಮೆಡಿಟೇಷನ್ ಮಾಡೋದ್ರ ಮೂಲಕ ನೀವು ಆ ಒಂದು ಎನರ್ಜೀಸನ್ನು, ಅಫರ್ಮೇಷನನ್ನು ಹೇಳೋದ್ರ ಮೂಲಕ ಕ್ಲೈಮ್ ಮಾಡ್ಕೋಬೋದು. ಎ ಪರ್ಸ್ನಲ್ ಇಶ್ಯೂಸ್ ರೀಚಸ್ ರಿಸೊಲ್ಯೂಷನ್. ಸೊ ಈ ಒಂದು ಫುಲ್ ಮೂನ್ಗೆ ನಿಮಗೆ ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗೈಡೆನ್ಸ್ ಏನು ಅಂತ ಅಂದರೆ, ನಿಮ್ಮ ಪರ್ಸನಲ್ ಇಶ್ಯೂಸ್ ಏನಿತ್ತು ಆ ಇಶ್ಯೂಸು ರಿಸೊಲ್ಯೂಷನ್ ಸಿಗ್ತಾ ಇದೆ. ಓಕೆ, ರಿಸೊಲ್ಯೂಷನ್ಗೆ ರೀಚ್ ಆಗ್ತಾ ಇದೆ ಅಂದರೆ ನೀವು ಏನೇ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದಿರ್ಬೋದು ಪರ್ಸ್ನಲ್ ಆಗಿ. ಓಕೆ, ಆ ಒಂದು ಪರ್ಸ್ನಲ್ ಇಶ್ಯೂಸು ಹೀಲ್ ಆಗ್ತಾ ಇದೆ. ಓಕೆ, ಕೆಲವ್ರದ್ದು ಡಿವೋರ್ಸ್ ಆಗ್ಬೋದು, ಓಕೆ, ಅಥವಾ ಬ್ರೇಕಪ್ ಆಗ್ಬೋದು. ಏನೋ ಒಂದು ಸೊಲ್ಯೂಷನ್ ಅಂತೂ ಕಾಣಿಸ್ತಾ ಇದೆ. ಓಕೆ, ಆ ಸೊಲ್ಯೂಷನ್ ಹತ್ತತ್ರಕ್ಕೆ ಈ ಒಂದು ಟೈಮ್ ಬಂದಿದೆ. ಈ ಒಂದು ಟೈಮ್ ಪೀರಿಯಡಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಗಮನಿಸಿ. ಓಕೆ, ಹಾಗೆಯೇ ನೆಕ್ಸ್ಟ್ ಬಂದು ಬಿಲೀವ್ ಇನ್ ದ ಇಂಪಾಸಿಬಲ್. ಸೊ ಆಗದೇ ಇಲ್ಲ ಅನ್ನುವಂತಹ ಒಂದು ಎನರ್ಜಿ ಏನೂ ಇಲ್ಲ ಈ ಭೂಮಿ ಮೇಲೆ. ಮನಸ್ಸಿದ್ದರೆ ಮಾರ್ಗ. ನಿಮ್ಮ ಒಂದು ಮನಸ್ಸು ಸ್ಟ್ರಾಂಗ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಏನು ಆಗಲ್ಲ ಅಂತೀರಿ ಅದು ನಿಮ್ಮ ಕೈಯೆಲ್ಲ ಸಾಧ್ಯ ಇದೆ. ಸೊ ಸಾಧ್ಯ ಇದೆ, ನನ್ನ ಕೈಯಲ್ಲಿ ಖಂಡಿತ ಆಗೇ ಆಗುತ್ತೆ ಅನ್ನೋ ಒಂದು ಬಿಲೀವ್ ಸಿಸ್ಟಮನ್ನು ಬೆಳೆಸ್ಕೊಳ್ಳಿ, ಖಂಡಿತ ರೀಚ್ ಆಗುತ್ತೆ. ಬಹುಶಃ ನೆಕ್ಸ್ಟ್ ಫುಲ್ ಮೂನ್ ಹೊತ್ತಿಗೆ ನಿಮಗೆ ಸೊಲ್ಯೂಷನ್ ಸಿಗ್ಬೋದು. ಓಕೆ,
ಸೊ ಯಾವುದು ಇಂಪಾಸಿಬಲ್ ಅಂತ ಅಂದ್ಕೊಂಡಿದ್ರೆ ಅದು ಪಾಸಿಬಲ್ ಆಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಕೋರ್ಟ್ ಕಚೇರಿಯಲ್ಲಿ ಏನಾದರೂ ನೀವು ಸಿಕ್ಕಾಕೊಂಡಿದ್ರೆ ಬಹುಶಃ ಅದರಿಂದ ಹೊರಗಡೆ ಬರೋಕ್ಕೆ ಅಂದರೆ ವಿಕ್ಟ್ರಿ ನಿಮಗೆ ಸಿಗೋವಂಥದ್ದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಅಥವಾ ನಿಮ್ಮ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅಂತ ಇದ್ದರೆ ಅದು ಸಾಲ್ವ್ ಆಗುವಂತಹ ಎನರ್ಜಿ ಇದೆ. ಸೊ ಪಾಸಿಬಲಲ್ಲಿ ಯೂನಿವರ್ಸ್ನ ಮಿರಾಕಲಲ್ಲಿ ಬಿಲೀವನ್ನು ಇಡಿ. ನಿಮ್ಮ ಒಳಗೆ ನೀವು ಬಿಲೀವ್ ಸಿಸ್ಟಮನ್ನು ಚಾರ್ಜ್ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಇದೆ. ಶೋ ದ ವರ್ಲ್ಡ್ ದ ರಿಯಲ್ ಯು. ಸೊ ನೀವು ಹೇಗಿದ್ರೆ ಹಾಗೆ ನೀವು ಜನರಿಗೆ ತೋರಿಸ್ಬೇಕು. ಓಕೆ, ನಿಮ್ಮ ಸುತ್ತಮುತ್ತ ಜನರಿಗಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗಾಗಿರ್ಬೋದು, ಫ್ರೆಂಡ್ಸಿಗಾಗಿರ್ಬೋದು, ನೀವು ಹೇಗಿದ್ರೋ ಹಾಗೆ ನಿಮ್ಮನ್ನು ನೀವು ತೋರಿಸ್ಕೊಳ್ಳಿ. ಓಕೆ, ನೀವೇ ಮಿರರ್ ಎದುರಲ್ಲಿ ಈ ಕಂಡಾಗ ನಿಮ್ಮ ಕಂಪ್ಲೀಟ್ ಚೆಹರಾ ಏನು ಫೇಸ್ ಇದೆ ಅದು ಹೆಂಗೆ ಕಾಣುತ್ತೋ ಹಾಗೇ ನೀವು ಒಳಗಡೆಯಿಂದ ಹೇಗಿದ್ದೀರಾ, ನೀವು ಇನ್ನೋಸೆನ್ಸ್ ಇದ್ದೀರಾ, ಓಕೆ, ನೀವು ಬ್ರೇವ್ ಪರ್ಸನ್ ಆಗಿದ್ದೀರಾ, ಓಕೆ, ಅಥವಾ 50-50 ಎನರ್ಜೀಸಲ್ಲಿದ್ದೀರಾ. ಓಕೆ, ನೀವು ಹೆಂಗಿದ್ರೆ ಹಂಗೆ ತೋರಿಸಿ. ನೀವು ಒಳಗಡೆ ಇರೋದು ಒಂದು, ಹೊರಗಡೆ ಇರೋದೊಂದು ಮಾಡಿದ್ರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನೀವು ಹೇಗಿದ್ದೀರೋ ಹಾಗೆ ಜನರಿಗೆ ತೋರಿಸ್ಕೊಳ್ಳಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಬಡತನದಲ್ಲಿ ಇರ್ತೀರಿ, ಬಟ್ ನಾವು ರಿಚ್ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್ ನಾನು ಹೇಳಿರೋದು, ಓಕೆನಾ. ಸೊ ನೀವು ಹೇಗಿದ್ರೆ ಹಾಗಿರಿ. ನಿಮಗೆ ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟ ಅಂತಂದರೆ ನೀವು ಸಿಂಪಲ್ ಆಗಿನೇ ಈ ತೋರಿಸಿ. ನೀವೆಷ್ಟೇ ರಿಚ್ ಆಗಿರ್ಬೋದು, ಓಕೆ, ಎಷ್ಟೇ ಬ್ಯೂಟಿಫುಲ್ ಆಗಿರ್ಬೋದು, ಹ್ಯಾಂಡ್ಸಮ್ ಆಗಿರ್ಬೋದು, ಓಕೆ, ನೀವು ಹೀಗೆ ಇರ್ತೀನಿ ನನಗೆ ಸಿಂಪಲ್ ಆಗಿರೋದೇ ಇಷ್ಟ. ದೇವ್ರು ನನಗೆ ಎಷ್ಟೇ ದುಡ್ಡು ಕೊಟ್ಟಿರ್ಬೋದು, ಏನೇ ಒಂದು ಫೇಮಸ್ ಆಗಿರ್ಬೋದು, ಓಕೆ, ಸೊ ನಾನು ಇರೋದೇ ಹಿಂಗೆ, ನಂಗೆ ಸಿಂಪಲ್ ಆಗಿರೋದು ಇಷ್ಟ, ಆ ಥರ ಹಾಗೆ ನೀವು ತೋರಿಸ್ಕೋಬೇಕಾಗತ್ತೆ. ಓಕೆ, ಹಾಗೆಯೇ ನಿಮ್ಮ ಬ್ಯೂಟಿ ಕೂಡ ಅಷ್ಟೇ. ನಿಮಗೆ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ಸೊ ಸಿಂಪಲಾಗೇ ಇರೋಕ್ಕೆ ಇಷ್ಟ, ಸಿಂಪಲ್ಲಾಗೇ ಇರಿ. ಸೊ ಅದನ್ನೇ ನೀವು ಹೆಂಗಿದ್ರೆ ಹಂಗೆ ಇರಿ. ನೀವೇನು ಇನ್ನೊಬ್ರಿಗೋಸ್ಕರ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಈ ಫುಲ್ ಮೂನ್ ಟೈಮಲ್ಲಿ ನೀವು ಬ್ಯೂಟಿ ಹೀಲಿಂಗನ್ನು ಮಾಡ್ಕೋಬೋದು, ಇನ್ನರ್ ಬ್ಯೂಟಿ ಹೀಲಿಂಗನ್ನು ಮಾಡ್ಕೋಬೋದು. ಸೊ ಇನ್ನರ್ ಬ್ಯೂಟಿ ಹೀಲಿಂಗಿಗೆ ನಿಮಗೆ ಚಂದ್ರ ಕಾಣಿಸ್ತು ಅಂತಂದರೆ, ಯಾಕಂದರೆ ಈಗ ಮಳೆ ಇರೋ ಕಾರಣದಿಂದ ಕೆಲವು ಕಡೆ ಮಳೆ ಇರೋದಿಲ್ಲ, ಕೆಲವು ಕಡೆ ಮಳೆ ಇರ್ಬೋದು. ಸೊ ಮಳೆ ಇದ್ದಿರೋ ಕಾರಣದಿಂದ ಸ್ವಲ್ಪ ನೋಡಿ ಇದು ಮಾಡಿ. ಸಾಧ್ಯ ಆದರೆ ಒಳಗಡೆ ಮಾಡಿ, ಅಥವಾ ಓಕೆ, ಚಂದ್ರನ ಮೇಲೇ ಚಂದ್ರನ ನೋಡ್ತಾನೆ ಚಂದ್ರನ ಕಿರಣಗಳನ್ನು ರಿಸೀವ್ ಮಾಡ್ಕೊಳ್ತಾ ನೀವು ಇನ್ನರ್ ಬ್ಯೂಟಿ ಹೀಲಿಂಗನ್ನು ಮಾಡ್ಕೊಳ್ಳಿ. ಓಕೆ, ನಿಮ್ಮಲ್ಲಿ ಏನಾದ್ರು ಕೆಟ್ಟ ಯೋಚನೆ ಬರ್ತಾಯಿದೆ, ಕೆಟ್ಟ ಭಾವ ಬರ್ತಾಯಿದೆ ಅಂತಂದರೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಸೊ ಅದನ್ನು ಕೂಡ ಈ ಒಂದು ಫುಲ್ ಮೂನಲ್ಲಿ ನೀವು ರಿಲೀಸ್ ಮಾಡ್ಬೋದು. ಓಕೆ, ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ಸೊ ನೀವು ಪಾಸ್ಟನ್ನು ಹಿಡ್ಕೊಂಡು ಕೂತ್ಕೋಬೇಡಿ ಅಂತೇಳಿ ಇಲ್ಲಿ ಡಿವೈನ್ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಸೌತ್ ನೋಡ್ ಎನರ್ಜಿ ಬರ್ತಾ ಇದೆ. ಸೊ ಇದರತ್ತ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಈಗ ಪ್ರೆಸೆಂಟಲ್ಲಿ ಲೈಫ್ ಲೀಡ್ ಮಾಡಿ, ಪ್ರೆಸೆಂಟ್ ಎನರ್ಜೀಸನ್ನು, ಪ್ರೆಸೆಂಟ್ ಸಿಚುವೇಶನನ್ನು ಹೇಗೆ ಸಾಲ್ವ್ ಮಾಡ್ಕೋಬೋದು, ಹೇಗೆ ಲೈಫ್ ಲೀಡ್ ಮಾಡ್ಬೋದು, ಹೇಗೆ ಆ್ಯಕ್ಷನ್ ತಗೋಬೋದು ಪಾಸಿಟಿವ್ ಆಗಿ, ಹೇಗೆ ಫೀಲ್ ಮಾಡ್ಬೋದು ಪಾಸಿಟಿವ್ ಆಗಿ, ಹೇಗೆ ಥಾಟ್ಸನ್ನು ಹೇಗೆ ಚೇಂಜ್ ಮಾಡ್ಕೋಬೋದು, ನಿಮ್ಮನ್ನು ನೀವು ಬದಲಾವಣೆ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಹೊರತು ಈ ಹಿಂದೆ ಆಗಿರ್ತಕ್ಕಂಥ ಅಥವಾ ಈ ಹಿಂದೆ ನಿಮ್ಮ ಲೈಫ್ ಬಂದು ಹೋಗಿರ್ತಕ್ಕಂಥ ಪಾಸ್ಟ್ ಎನರ್ಜೀಸನ್ನು, ಪಾಸ್ಟ್ ವ್ಯಕ್ತಿಗಳನ್ನು, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಯಾಕಂದರೆ ಬದಲಾವಣೆ ಪ್ರಕೃತಿ ನಿಯಮ. ಸೊ ನೀವು ಕೂಡ ಬದಲಾಗಿ ಅಂತೇಳಿ ಗೈಡೆನ್ಸ್ ಇದೆ. ದ ಎಂಡ್ ಆಫ್ ಎ ಸೈಕಲ್ ಅಪ್ರೋಚ್ ಅಂತ ಬರ್ತಾ ಇದೆ. ಸೊ ನೋಡಿ, ಇಲ್ಲಿ ಆಲ್ರೆಡಿ ನಿಮ್ಮ ಒಂದು ಪರ್ಸ್ನಲ್ ಇಶ್ಯೂಸಿಗೆ ಸೊಲ್ಯೂಷನ್ ಸಿಗ್ತಾ ಇದೆ, ಸೊಲ್ಯೂಷನ್ಗೆ ರೀಚ್ ಆಗ್ತಾ ಇದ್ದೀರಾ ಅಂತೇಳಿ ಗೈಡೆನ್ಸ್ ಬಂದಿದೆ. ಸೊ ಇಲ್ಲಿ ಸೈಕಲ್ ಕೂಡ ಎಂಡ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಫುಲ್ ಮೂನ್ ಆಗಿರೋದ್ರಿಂದ ಸೊ ಇನ್ನು ನೆಕ್ಸ್ಟ್ ಏನಾಗುತ್ತೆ, ಚಂದ್ರ ಕರಗ್ತಾ ಹೋಗುತ್ತೆ. ಇದರ ಅರ್ಥ ಸೈಕಲ್ ಎಂಡ್ ಆಗ್ತಾ ಇದೆ. ನಿಮ್ಮ ಒಂದು ಏನೇ ಒಂದು ಸಿಚುಯೇಷನ್ ಇರ್ಬೋದು, ಏನೇ ಒಂದು ಕಷ್ಟ ಆಗಿರ್ಬೋದು, ದುಃಖ ಆಗಿರ್ಬೋದು, ಕೆಲವರಿಗೆ ಹ್ಯಾಪಿ ಲೈಫ್ ಇರ್ಬೋದು. ಓಕೆ, ಇಲ್ಲಿವರೆಗೂ ನೀವು ಖುಷಿಯಾಗಿದ್ರಿ, ಅಲರ್ಟ್ ಆಗುವಂತಹ ಒಂದು ಎನರ್ಜಿ, ಅಂದರೆ ನೋವನ್ನು ನುಂಗುವಂತಹ ಒಂದು ಎನರ್ಜಿಗೂ ಕೂಡ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಯಾವಾಗಲೂ ನಾವು ಖುಷಿಯಾಗಿರೋಕ್ಕಾಗಲ್ಲ, ಯಾವಾಗಲೂ ನಾವು ಸುಖವಾಗಿಯೇ ಇರೋಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ನಮ್ಮ ಲೈಫಲ್ಲಿ ನೆಗೆಟಿವ್ ಎನರ್ಜಿ ಬರುತ್ತೆ. ನೆಗೆಟಿವ್ ಎನರ್ಜಿ ಅನ್ನೋದಕ್ಕಿಂತ ಅದು ನೆಗೆಟಿವ್ ಎನರ್ಜಿ ಎಲ್ಲ ನಿಮ್ಮ ಲೈಫಲ್ಲಿ ನೀವೇನಾದರೂ ನೋವು ನುಂಗ್ತಾ ಇದ್ದರೆ ಅದು ನಿಮ್ಮ ಕರ್ಮದ ಕಳೆಯೋಕ್ಕೆ ಇರುವಂತಹ ಒಂದು ಸಮಯ. ಫಾರ್ ಎಕ್ಸಾಂಪಲ್ ಕೆಲವರಿಗೆ ಪೆಟ್ಟಾಗ್ಬೋದು. ಓಕೆ, ಸೊ ನೀವು ತುಂಬ ಹ್ಯಾಪಿಯಾಗಿದ್ರಿ, ನಗ್ತಾ ಇದ್ರಿ, ಅಥವಾ ಒಂದು ಏನೋ ಒಂದು ಒಳ್ಳೆ ಸೆಲೆಬ್ರೇಷನ್ ಮಾಡ್ಕೊಂಡಿದ್ರಿ. ಓಕೆ, ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಏನು ಅಂತಾರೆ ಸೀಮಂತ ಆಗಿರ್ಬೋದು, ತೊಟ್ಲು ಹಾಕ್ತಾರಲ್ಲ ಅದು. ಓಕೆ,
ನಾಮಕರಣ, ಸೊ ಈ ಥರದ್ದು ಏನೋ ಒಂದು ಸಿಚುವೇಶನ್ ನಿಮ್ಮ ಮನೆಯಲ್ಲಿ ಏರ್ಪಟ್ಟಿರ್ಬೋದು, ಓಕೆ, ಅಥವಾ ಏನೋ ಒಂದು ಹ್ಯಾಪಿ ಮೂಮೆಂಟ್ ಇತ್ತು. ಸೊ ಇನ್ನು ಮುಂದೆ ಆ ಹ್ಯಾಪಿ ಮೂಮೆಂಟಿಂದ ಸ್ವಲ್ಪ ನೋವು ಬರುವಂತಹ ಒಂದು ಎನರ್ಜೀಸ್ ಕೂಡ ಸಾಧ್ಯತೆ ಇದೆ. ಸೊ ಅದಕ್ಕೆ ಒಂದು ಖುಷಿಯ ಎನರ್ಜಿ ಎಂಡಾಗಿ ನೋವಿನ ಎನರ್ಜಿ ಶುರು ಆಗ್ಬೋದು. ಇನ್ನು ಕೆಲವರಲ್ಲಿ ನೋವಿನ ಎನರ್ಜಿ ಎಂಡಾಗಿ ಖುಷಿಯ ಎನರ್ಜಿ ಶುರುವಾಗಂತಹ ಒಂದು ಸಮಯ ಇದೆ. ಸೊ ನಿಮ್ಮ ಎನರ್ಜೀಸನ್ನು ನೀವೇ ಚೆಕ್ ಮಾಡಿಕೊಂಡು ನಿಮಗೆ ಇನ್ನು ಲೈಫಲ್ಲಿ ಈಗ ನೋವು ಬರ್ತಾ ಇದೆ ಅಂತಂದರೆ ಮುಂಚಿತವಾಗಿಯೇ ಮೆಂಟಲಿ ಅಲರ್ಟ್ ಆಗಿರಬೇಕು. ಓಕೆ, ಸೊ ಅದನ್ನು ಸಣ್ಣದ್ರಲ್ಲೇ ಏನೋ ಮುಗಿದೋಯ್ತು ಅಂದ್ಕೊಂಡು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಕೆಲವರಿಗೆ ನೋವನ್ನು ಅನುಭವಿಸ್ತಾ ಇದ್ದು ಆ ಒಂದು ನೋವಿನ ಸೈಕಲ್ ಎಂಡ್ ಆಗ್ತಾ ಇದೆ. ಸೊ ಮತ್ತೆ ನೀವು ಹೀಲ್ ಆಗ್ತಾ ಇದ್ದೀರಿ, ರಿಪೇರ್ ಆಗ್ತಾ ಇದ್ದೀರಿ ಬಾಡಿ ವೈಸು, ಓಕೆ, ಎಮೋಷ್ನಲ್ ವೈಸು, ಮೆಂಟಲ್ ವೈಸು, ಓಕೆ, ರಿಲೇಷನ್ಶಿಪ್ ವೈಸು ರಿಪೇರ್ ಆ್ಯಂಡ್ ಹೀಲ್ ಆಗ್ತಾ ಇದೆ. ಸೊ ಈ ಥರದ ಒಂದು ಎನರ್ಜೀಸು ನಮಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಕೆಲವೊಂದು ವಿಚಾರಕ್ಕೆ ಕೆಲವೊಂದು ಸಿಚುವೇಶನ್ಗೆ ಟೈಮನ್ನು ಕೊಡಿ, ಯಾಕಂದರೆ ಹೀಲ್ ಆಗೋಕ್ಕೂ ಕೂಡ ಟೈಮ್ ಆಗುತ್ತೆ. ಓಕೆ, ಸೊ ಈಗ ಹುಣ್ಣಿಮೆ ಬರೋಕ್ಕೂ ಒಂದು ಟೈಮ್ ಇದೆ, ಅಮಾವಾಸ್ಯೆ ಬರೋಕ್ಕೂ ಒಂದು ಟೈಮ್ ಇದೆ ಅಲ್ವಾ. ಹಾಗೆಯೇ ನಿಮ್ಮ ಲೈಫಲ್ಲಿ ಕೂಡ ಯಾವುದೇ ಒಂದು ರೀತಿಯ ಎನರ್ಜೀಸ್ ನಡೀತಾ ಇತ್ತು ಅಂತಂದರೆ ಅಲ್ಲೂ ಕೂಡ ಆ ಒಂದು ಎನರ್ಜೀಸ್ ಎಂಡ್ ಆಗೋಕ್ಕೂ ಶುರು ಆಗೋಕ್ಕೂ ಟೈಮ್ ಇರುತ್ತೆ. ಸೊ ಅಂತಹ ಒಂದು ಟೈಮ್ಗೆ ನೀವು ಟೈಮ್ ಕೊಡಬೇಕು. ಓಕೆ, ಹೀಲ್ ಆಗೋಕ್ಕೂ ಟೈಮ್ ಕೊಡಬೇಕು, ರಿಪೇರ್ ಆಗೋಕ್ಕೂ ಟೈಮ್ ಕೊಡಬೇಕು. ಯಾವುದೇ ರೀತಿಯ ಎನರ್ಜಿ ಅಚಾನಕ್ಕಾಗಿ ನಿಮ್ಮ ಲೈಫಲ್ಲಿ ಬರ್ಬೋದು. ಸೊ ಅಂತಹ ಎನರ್ಜಿ ಅಚಾನಕ್ಕಾಗಿ ಬಂದಾಗ ಅದನ್ನು ತುಂಬ ಮನಸ್ಸಿಂದನೇ ಸ್ವೀಕಾರ ಮಾಡಿ. ಯಾಕಂದರೆ ಏನಾದರೂ ಲೈಫಲ್ಲಿ ಆಗ್ತಾಯಿದೆ ಅಂದರೆ ಕರ್ಮ ಇರುತ್ತೆ, ಆ ಕರ್ಮದ ಅನುಸಾರ ನೀವು ಎನರ್ಜೀಸ್ನ ಇದು ಮಾಡ್ಕೊಳ್ಳಿ. ಕೆಲವ್ರದ್ದಿಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತಾ ಇದೆ. ಓಕೆ, ಇನ್ನು ಕೆಲವರಿಗೆ ಸ್ಟ್ರೆಂತ್ ಪವರ್ ಸಿಗ್ತಾ ಇದೆ, ಹೀಲ್ ಆಗ್ತಾ ಇದ್ದೀರಾ. ಓಕೆ, ನಿಮಗೆ ರೆಸ್ಪೆಕ್ಟ್ ಸಿಗ್ತಾ ಇದೆ, ಗೌರವ ಸಿಗ್ತಾ ಇದೆ. ಇನ್ನು ಕೆಲವರಲ್ಲಿ ಕೆಲವೊಂದು ವಿಚಾರಗಳನ್ನು ಮೂವ್ ಆನ್ ಮಾಡ್ತಾ ಇದ್ದೀರಾ, ಅಂದರೆ ಅದನ್ನು ಬಿಟ್ಟು ಮುಂದೆ ಸಾಗೋಕ್ಕೆ ರೆಡಿ ಆಗ್ತಾ ಇದ್ದೀರಾ. ಇನ್ನು ಕೆಲವರಿಗೆ ಜಸ್ಟಿಸ್ ಸಿಗ್ತಾ ಇದೆ, ನ್ಯಾಯ ಸಿಗ್ತಾ ಇದೆ. ಆವಾಗಲೇ ಹೇಳಿದೆ, ಓಕೆ, ಲೀಗಲ್ ಇಶ್ಯೂಸ್ ಏನಾದರೂ ಇತ್ತು ಅಂದರೆ ಜಸ್ಟಿಸ್ ನಿಮಗೆ ಸಿಗತ್ತೆ, ನ್ಯಾಯ ನಿಮಗೆ ಸಿಗತ್ತೆ. ಕೋರ್ಟ್ ನಿಮ್ಮ ಪರವಾಗಿ ರಿಸಲ್ಟನ್ನು ಏನು ಜಡ್ಜ್ಮೆಂಟನ್ನು ನಿಮ್ಮ ಪರವಾಗಿ ಕೊಡ್ಬೋದು ಅಂತ. ಸೊ ಇದರ ಹತ್ರ ಶನಿದೇವರು ನಿಮಗೆ ಕೃಪೆ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಮಂಗಳ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ನಿಮ್ಮ ಲೈಫಲ್ಲಿ ಹ್ಯಾಪಿ ಎನರ್ಜಿ ಬಟ್ ಈಗ ನೋಡಿ, ಈಗ ನಾನು ಆಲ್ರೆಡಿ ಅಂದ ಒಂದು ಸಿಚುವೇಶನ್ ಎಂಡಾಗಿ ಶುರು ಆಗ್ತಾ ಇದೆ ಅಂತ. ಕೆಲವ್ರದ್ದು ನೆಗೆಟಿವ್ ಸಿಚುವೇಶನ್ ಇಲ್ಲಿ ಸ್ಟ್ರಾಂಗ್ ಆಗಿ ನೆಗೆಟಿವ್ ಸಿಚುವೇಶನ್ ಎಂಡಾಗಿ ಪಾಸಿಟಿವ್ ಸಿಚುವೇಶನ್ಗೆ ಶಿಫ್ಟ್ ಆಗ್ತಾ ಇದ್ದೀರಾ, ಚೇಂಜಿಗೆ ಶಿಫ್ಟ್ ಆಗ್ತಾ ಇದ್ದೀರಾ, ಹ್ಯಾಪಿಯಾಗಿರ್ತಾ ಇದ್ದೀರಾ. ವಿಶ್ ಫುಲ್ಫಿಲ್ಮೆಂಟ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಡೇ ಬೈ ಡೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಟ್ರಾಂಗ್ ಆಗಲಿ. ಓಕೆ, ನಿಮ್ಮ ಒಳಗೆ ಇನ್ನರ್ ಸ್ಟ್ರೆಂತ್ ಓಕೆ ಸ್ಟ್ರಾಂಗ್ ಆಗ್ತಾ ಇದೆ. ಓಕೆ, ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೆಯೇ ನೀವು ಅಪಾರವಾದಂತಹ ಪ್ರೀತಿಯನ್ನು ಹಂಚುವಂತಹ ವ್ಯಕ್ತಿ ಆಗ್ತಾ ಇದ್ದೀರಾ. ನಿಮ್ಮನ್ನು ನೋಡಿ ಪ್ರಾಣಿಗಳು ತುಂಬ ಪ್ರೀತಿ ಮಾಡ್ತಾರೆ, ಪ್ರಾಣಿಗಳಿಂದ ನಿಮಗೆ ಪ್ರೀತಿ ಸಿಗ್ತಾಯಿದೆ. ಆಲ್ಸೋ ಪ್ರಾಣಿಗಳು ನಿಮ್ಮಿಂದ ಪ್ರೀತಿಯನ್ನು ಹೆಚ್ಚಾಗಿ ಪಡ್ಕೊಳ್ತಾ ಇದೆ. ಆ್ಯಂಡ್ ನಿಮ್ಮ ಅಂಡರಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನ ನಿಮ್ಮ ಪ್ರೀತಿಯನ್ನು, ನಿಮ್ಮ ಸ್ನೇಹವನ್ನು, ನಿಮ್ಮ ಜೊತೆಗೆ ಸಮಯವನ್ನು ಕಳೆಯಲಿದ್ದಾರೆ. ಈ ಥರದೊಂದು ಎನರ್ಜೀಸ್ ಕಾಣಿಸ್ತಾ ಇದೆ. ಇನ್ನು ಕೆರಿಯರ್ ವೈಸು, ಫೈನಾನ್ಷಿಯಲ್ ವೈಸು ನೋಡೋದಾದರೆ ಅಪಾರವಾದಂತಹ ಫೈನಾನ್ಷಿಯಲಿ ಸ್ಟೆಬಿಲಿಟಿ ನಿಮಗೆ ಸಿಗ್ತಾ ಇದೆ. ಅಂದರೆ ನಿಮ್ಮ ಹತ್ರ ದುಡ್ಡಿರುತ್ತೆ. ಓಕೆ, ಇನ್ನು ಮುಂದೆ ದುಡ್ಡು ನಿಮ್ಮ ಹತ್ರ ಉಳಿಯುತ್ತೆ, ದುಡ್ಡು ಸೇವಿಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೇವಿಂಗ್ ಮಾಡೋ ಕಡೆ ನೀವು ಯೋಚನೆ ಮಾಡ್ತಾ ಹೋಗ್ತೀರಾ. ಬ್ಲೆಸ್ಸಿಂಗ್ಸ್ ನಿಮಗೆ ಅಪಾರವಾಗಿ ಸಿಗ್ತಾ ಇದೆ. ಎಮೋಷ್ನಲಿ ಹೀಲ್ ಮಾಡಿ, ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಆಗಲೇ ಹೇಳಿದೆ. ಇಲ್ಲೂ ಕೂಡ ಅದೇ ಎನರ್ಜಿ ಬಂದಿದೆ. ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಪ್ರೆಸೆಂಟ್ ಎನರ್ಜಿನ, ಪ್ರೆಸೆಂಟ್ ಡೇಯನ್ನು, ಪ್ರೆಸೆಂಟ್ ಸಿಚುವೇಶನನ್ನು ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ಸೊ ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಪ್ರಪೋಸಲ್ಸ್ ಬರುವಂತಹ ಸಾಧ್ಯತೆ ಇದೆ. ಓಕೆ, ಗೃಹ ಪ್ರವೇಶ ಆಗ್ಬೋದು ಅಥವಾ ನಾಮಕರಣ ಆಗುವಂತಹ ಸಾಧ್ಯತೆ, ಹಾಗೆ ಕೆಲವರದ್ದು ಸೀಮಂತ ಆಗುವಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಗುಡ್ ನ್ಯೂಸ್ ನಿಮಗೆ ಯೂನಿವರ್ಸ್ ಕೊಡ್ತಾ ಇದ್ದಾರೆ. ಸ್ಟ್ರಾಂಗ್ ಸ್ಟೆಬಿಲಿಟಿ, ಸೆಕ್ಯೂರಿಟಿ ನಿಮಗೆ ಸಿಗ್ತಾ ಇದೆ. ಜಸ್ಟ್ ನಿಮ್ಮ ಒಳಗೆ ಕಾನ್ಫಿಡೆನ್ಸ್ ಲೆವೆಲನ್ನು ತಂದ್ಕೊಳ್ಳಿ. ನಿಮ್ಮ ಒಳಗೆ ನೀವು ಬಿಲೀವ್ ಮಾಡ್ಕೊಳ್ಳೋದನ್ನು ಕಲ್ಕೊಳ್ಳಿ. ಮೊದಲು ನಿಮ್ಮನ್ನು ನೀವು ನಂಬಿ, ನಿಮ್ಮನ್ನು ನೀವು ನಂಬಿಟ್ಟು ಆ್ಯಕ್ಷನನ್ನು ತಗೊಳ್ಳಿ. ಇದರಿಂದ ನಿಮಗೆ ಬೆನಿಫಿಷಿಯಲ್ ಇರುತ್ತೆ. ಓಕೆ, ಇನ್ನು ಕೆಲವರಿಗೆ ಇಲ್ಲಿ ನಾನು ರೆಮಿಡೀಸ್ನ ಚೆಕ್ ಮಾಡ್ತೀನಿ. ಸ್ಕ್ರೀನ್ಶಾಟ್ ಬೇಕಾದರೆ ತಗೋಬೋದು ನೀವು.
ಓಕೆ, ಹೆಲ್ತ್ ವೈಸು ಯಾರಿಗೆ ರೆಮಿಡಿ ಬೇಕೋ ಅವರಿಗೆ ನಾನಿಲ್ಲಿ ಕೊಡ್ತಾ ಇದ್ದೀನಿ, ಹೆಲ್ತ್ ವೈಸು. ಓಕೆ ನೋಡಿ, ಸ್ಟ್ರಾಬೆರಿ ಅಂತ ಬರ್ತಾ ಇದೆ. ಓಕೆ, ಇದು ಹೆಲ್ತ್ ವೈಸ್ ರೆಮಿಡಿ. ಸ್ಕ್ರೀನ್ಶಾಟ್ ತಗೊಂಡು ಇದರಲ್ಲಿ ಏನಿದೆಯೋ ಅದನ್ನು ನೀವು ಆ್ಯಕ್ಷನ್ ತಗೊಳ್ಳಿ. ಇನ್ನು ನೆಕ್ಸ್ಟು ಲವ್ ರಿಲೇಷನ್ಶಿಪ್ ವೈಸು, ರೊಮ್ಯಾಂಟಿಕ್ ಲವ್ ರಿಲೇಷನ್ಶಿಪ್ ವೈಸು ಯಾರಿಗೆ ರೆಮಿಡಿ ಬೇಕು ಇದನ್ನು ನೀವು ಗೂಗಲಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಗೂಗಲಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಹಾಗೆಯೇ ರಿಲೇಷನ್ಶಿಪ್ ವೈಸು. ಓಕೆ, ಅದು ಆವಾಗಲೇ ತೋರಿಸಿದ್ದು ಲವ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಇಶ್ಯೂಸ್ ಇದ್ರೆ ಅದಕ್ಕೆ. ಇವಾಗ ರಿಲೇಷನ್ಶಿಪ್ ಯಾವುದೇ ರೀತಿಯ ಫ್ರೆಂಡ್ಸ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ರೆಮಿಡೀಸ್ ಬೇಕಂತಂದರೆ ತೋರಿಸ್ತೀನಿ. ಸ್ಕ್ರೀನ್ಶಾಟ್ ತಗೊಂಬಿಟ್ಟು ಯಾರಿಗೆ ಅರ್ಥ ಆಗ್ತಾಯಿಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ರೆಮಿಡೀಸ್ನ ಮಾಡಿ. ಓಕೆ, 21 ಡೇಸ್ ಆದರೂ ಮಾಡಿ. ಓಕೆ, ಕೆರಿಯರ್ ವೈಸ್ ಯಾರಿಗೆ ಸೊಲ್ಯೂಷನ್ಸ್ ಬೇಕು ಅವರಿಗೆ ರೆಮಿಡೀಸ್ನ ತಿಳಿಸ್ತಾ ಇದ್ದೀನಿ, ಕೆರಿಯರ್ ವೈಸು. ಓಕೆ, ಇದು ನಾವು ಕೆರಿಯರಲ್ಲಿ ತುಂಬ ಇದು ಕಾರ್ಡಮಮ್, ಓಕೆ, ಏಲಕ್ಕಿ, ಇದನ್ನು ನಾವು ಯೂಸ್ ಮಾಡ್ತಿದ್ದೀವಿ. ಸೊ ಇದರಲ್ಲಿ ನೀವು ಇದನ್ನು ಮಾಡಿ ನೋಡಿ. ಓಕೆ, ಕರೆಕ್ಟಾಗಿ ಬಂದಿದೆ ಕೆರಿಯರ್ ವೈಸಿಗೆ ಸಂಬಂಧಪಟ್ಟಂಗೆ. ಓಕೆ, ಇನ್ನು ನೆಕ್ಸ್ಟ್ ಹೆಲ್ತ್ ಆಯಿತು, ರೊಮ್ಯಾಂಟಿಕ್ ಲವ್ ರಿಲೇಷನ್ಶಿಪ್ ಆಯಿತು, ನಾರ್ಮಲ್ ಕಾಮನ್ ರಿಲೇಷನ್ಶಿಪ್ ಆಯಿತು, ಕೆರಿಯರ್ ವೈಸ್ ಆಯಿತು. ಇನ್ನು ಸ್ಪಿರಿಚುವಲ್ ವೈಸ್ ಯಾರಿಗೆ ಸ್ಪಿರಿಚುವಲಿ ಸಮಸ್ಯೆ ಆಗ್ತಾಯಿದೆ, ಸ್ಪಿರಿಚುವಲಿ ಅವೇಕ್ನಿಂಗಿಗೋಸ್ಕರ, ಸ್ಪಿರಿಚುವಲಿ ಇಲ್ಲಿ ಗ್ರೋತ್ ಆಗಬೇಕು ಅಂತಿದ್ದೀರಾ ಅವರಿಗೋಸ್ಕರ. ಓಕೆ, ಸ್ಪಿರಿಚುವಲಲ್ಲಿ ನಾವು ಮನಿ ರೇಖಿ ಹೀಲಿಂಗ್ ಕೂಡ ಮಾಡ್ತೀವಿ ಅಲ್ವಾ, ಅಥವಾ ಮನಿ ಕ್ಯಾಂಡಲ್ ಹೀಲಿಂಗ್ ಎಲ್ಲ ಮಾಡ್ಕೊತೀವಿ. ಸೊ ಆ ಥರನೂ ಇದರಲ್ಲಿ ಬಂದಿದೆ. ಓಕೆ, ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಯಾರಿಗೆಲ್ಲ ಫೇಮಸ್ ಆಗಬೇಕು, ಓಕೆ, ಸ್ಪಿರಿಚುವಲ್ ವೈಸು ನಾವು ಹೀಲಿಂಗ್ ಮಾಡೋದು ಕೂಡ ಸ್ಪಿರಿಚುವಲ್ ವೈಸ್ ಅಲ್ವಾ. ರೇಖಿ ಆಗಿರ್ಬೋದು, ಕ್ಯಾಂಡಲ್ ಹೀಲಿಂಗ್ ಥೆರಪಿ ಆಗಿರ್ಬೋದು, ಟ್ಯಾರೋಟ್ ಆಗಿರ್ಬೋದು, ಇದೆಲ್ಲವೂ ಸ್ಪಿರಿಚುವಲ್ ಎನರ್ಜಿ. ಸೊ ಇದೆಲ್ಲ ನಮ್ಮದು ಪ್ರೊಫೆಷ್ನಲ್ ಇದ್ದಂಗೆ, ಸ್ಪಿರಿಚುವಲ್ ಪ್ರೊಫೆಷ್ನಲ್ ಇದು. ಸೊ ಅಂಥವರಿಗೆ ಕೂಡ ಈ ಒಂದು ರೆಮಿಡಿ ರೆಸನೇಟ್ ಆಗುತ್ತೆ, ಮಾಡ್ಬೋದು ಖಂಡಿತವಾಗ್ಲೂ. ಓಕೆನಾ? ಸೊ ಹೇಗಿತ್ತು ರೀಡಿಂಗ್ ಅನ್ನೋದನ್ನು ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಯಾರೆಲ್ಲ ಲೈಕ್, ಶೇರ್, ಕಮೆಂಟ್ ಮಾಡ್ತೀರಿ ನಿಮಗೆಲ್ಲ ನಾವು ಸ್ಪೆಷಲಾಗಿ ಪ್ರತಿದಿನ ನಾನು ಏನು ಮೆಡಿಟೇಟ್ ಮಾಡ್ತೀನಿ, ಏನೊಂದು ಪೂಜೆ ಪುನಸ್ಕಾರ ಮಾಡ್ತೀನಿ ಅಂಥ ಒಂದು ಟೈಮಲ್ಲಿ ನಿಮ್ಮೆಲ್ರಿಗೂ ನಾನು ಬ್ಲೆಸ್ಸಿಂಗ್ಸನ್ನು ಸೆಂಡ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಬ್ಲೆಸ್ಸಿಂಗ್ಸನ್ನು ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ನೀವು ನಮ್ಮ ಪರವಾಗಿ ಪ್ರೇಯರನ್ನು ಪಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.